ಏನೋ ಪವಾಡ ಆಗುತ್ತೆ ಅಂತ ಇಲ್ಲಿಗೆ ಬಂದೆ. ಆದರೆ ನಮ್ಮನೆ ಸಮಸ್ಯೆಗೆ ಯಾವ ಪರಿಹಾರನೂ ಸಿಗ್ತಿಲ್ಲ. ಅಲ್ಲಿ ಮನೆ ಹತ್ರ ಹರಾಜ್ ಹಾಕೋಕೆ ಶುರು ಮಾಡಿಬಿಟ್ಟಿರ್ತಾರೆ. ಮನೆ ಪತ್ರ ಅಡ ಇಟ್ಟು ಶಿವ ಅವರು ತಗೊಂಡಿರೋ ಸಾಲ 10 ಲಕ್ಷ ರೂಪಾಯಿ ಇವತ್ತಿನ ಹರಾಜಿನ ರೇಟ್. ನಿಮಿಷದಲ್ಲಿ ನಮ್ಮನೆ ನಮ್ಮ ಕೈ ತಪ್ಪು ಹೋಗ್ಬೋದು. ಯಾಕಮ್ಮ, ಯಾಕೆ ಇಷ್ಟು ಸತಾಯಿಸ್ತಿದ್ಯಾ? ನೆನ್ನೆ ಮರ್ತತ್ರ ಆಡಿರೋ ಮಾತನ್ನು ನಂಬಿ ಇಲ್ಲಿಗೆ ಬಂದಿದ್ದೀನಿ. ನಿನ್ನ ಮನೆ ಸಮಸ್ಯೆ ಬಗೆಹರಿತದೆ. ನಾಳೆ ಮಾಕಳವನ ದೇವಸ್ಥಾನಕ್ಕೆ ಬಾ ಪ್ಲೀಸ್. ನಮ್ಮ ಮನೆನ ಉಳಿಸ್ಕೊಡು ಪ್ಲೀಸ್. ಸರ್ಕಾರಿ ಸವಾಲ್ 10 ಲಕ್ಷ ರೂಪಾಯಿ. ಅಣ್ಣ, ಇನ್ನು ಎಷ್ಟೊತ್ತಾಯ್ತದಪ್ಪ? ಅಲ್ಲ, ನನ್ನ ಸೊಸೆ ಕಾಯ್ತಿರ್ತಾಳೆ. ದುಡ್ಡು ಕೊಡ್ಬೇಕು ನಾನು. ಸ್ವಲ್ಪ ಬೇಗ ನೋಡೋಣ. ಹೊರ ಕೊಡೋ ಹೊತ್ನಾಗೆ ದೇವ್ರ ಕಣ್ಣು ಮುಚ್ಚಿದಂಗೆ ಆಗೋಯ್ತಲ್ಲ. ಏನಮ್ಮ, ಎಲ್ಲರೂ ತಮ್ಮ ನೋವು ಹೋಗ್ಲಿಂತ ದೇವಸ್ಥಾನಕ್ಕೆ ಬಂದರೆ ನೀನು ದೇವಸ್ಥಾನದಲ್ಲೇ ನೋವು ಪಡ್ತಾ ಇದೆಯಲ್ಲಮ್ಮ. ಒಂದು ದೊಡ್ಡ ಸಮಸ್ಯೆ ಅಜ್ಜಕ್ರೆ, ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಇಲ್ಲಿ ಬಂದೆ. ಆದರೆ ನನ್ನ ಪರಿಹಾರಕ್ಕೆ ಯಾವ ಸುಳಿವು ಸಿಗ್ತಿಲ್ಲ. ಸಿಗುತ್ತೋ ಇಲ್ವೋ ಅದು ಗೊತ್ತಾಗ್ತಿಲ್ಲ. ದೇವಿ ಕೆಲವರಿಗೆ ಕೇಳದೆ ಕೊಡ್ತಾಳೆ, ಕೆಲವರಿಗೆ ಕೊಟ್ಟ ಮೇಲೆ ಕೇಳ್ತಾಳೆ. ಆದರೆ ನೀನು ಯಾವ ಪರಿಸ್ಥಿತಿಲಿ ಇದೆಯೋ ನನಗಂತೂ ಗೊತ್ತಿಲ್ಲ. ಎಲ್ಲ ದೇವಿಗೆ ಗೊತ್ತು. ಅವ್ವ ಮಕ್ಕಳವ, ಯಾಕವ್ವ ಇಂಥ ಪರೀಕ್ಷೆ? ನನಗೆ ನಮ್ಮ ಮನೇನ ಉಳಿಸ್ಕೊಳ್ಳೋದು ಬಿಟ್ರೆ ಬೇರೆ ಏನೋ ತಲೆಗೆ ಬರ್ತಿಲ್ಲ. ಇಲ್ಲಿ ಬಂದರೆ ಏನೋ ಪವಾಡ ಆಗುತ್ತೆ ಅಂದ್ಕೊಂಡೆ, ಆದರೆ ಏನೂ ಆಗ್ತಿಲ್ಲ. ಆ ಪಾಪಿ ವೀರಭದ್ರ ನನ್ನ ಮನೆ ನಾಶ ಮಾಡಕ್ ಹೋಯ್ತವನೆ. ಏನೂ ತಪ್ಪು ಮಾಡದೇ ಇರೋ ನನ್ನ ಮಕ್ಕಳಿಗೆ ಯಾಕವ್ವ ಇಂಥ ಶಿಕ್ಷೆ? ಹಾಗಾದ್ರೆ ನಿನ್ನೆ ನಾನು ಮರದ ಹತ್ರ ಕೇಳಿಸ್ಕೊಂಡಿದ್ದಲ್ಲ ಭ್ರಮೆನ ಇರ್ಬೋದು. ನಿಜ ಜೀವನದಲ್ಲಿ ದೇವ್ರು ಬಂದು ಮಾತಾಡೋದಕ್ಕೆ ಹೇಗೆ ತಾನೇ ಸಾಧ್ಯ? ನಾನು ಕಷ್ಟದಲ್ಲಿದ್ದಕ್ಕೆ ಎಲ್ಲ ನಂಬಿಟ್ಟೆ. ಇವಾಗ ಎಲ್ಲಿದ್ದೇನೂ ಆಗ್ತಾ ಇಲ್ಲ. ಕಡೆ ಪಕ್ಷ ಮನೆಗೆ ಹೋದ್ರೆ ನನ್ನ ಗಂಡನ ಕಷ್ಟದಲ್ಲಾದ್ರೂ ಜೊತೆಯಾಗಿರ್ಬೋದು. ಅಲ್ಲಿ ನನ್ನ ಸೊಸೆಗೆ ಈ ದುಡ್ಡು ಕೊಡಬೇಕು. ಅಯ್ಯೋ ದೇವ್ರೆ, ಏನು ಮಾಡಲಿ ನಾನೀಗ? ಅವ್ವ, ಅನ್ಯಾಯ ಮಾಡಬೇಡವ.